ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಾನು ನೋಡಿದ ಸಿನಿಮಾ ಐ ವಾಂಟ್ ಟು ಟಾಕ್. ಮಾತಾಡ್ತಾನೆ ಇದೆಯಲ್ಲ, ಇನ್ನೇನು ಐ ವಾಂಟ್ ಟು ಟಾಕ್ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ರೀ, ಇದು ಅಭಿಷೇಕ್ ಬಚ್ಚನ್ ಅವರು ನಟಿಸಿರೋ ಐ ವಾಂಟ್ ಟು ಟಾಕ್ ಸಿನಿಮಾ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಜನರನ್ನ ಕನ್ಫ್ಯೂಸ್ ಮಾಡಬೇಕು ಇಲ್ಲ ಕನ್ವಿನ್ಸ್ ಮಾಡಬೇಕು ಅನ್ನೋ ಮಾರ್ಕೆಟಿಂಗ್ ಟೀಮಲ್ಲಿರೋ ಅರ್ಜುನ್ ಸೇನ್ಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಏನಾಗುತ್ತೆ, ಅವನೇನೇನು ಸ್ಟ್ರಗಲ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾ ಕತೆ. ನೀವೇನಾದರೂ ಜೀವನದಲ್ಲಿ ತುಂಬ ಸೋತಿದ್ರೆ ಈ ಸಿನಿಮಾ ನೋಡ್ಕೊಂಬನ್ನಿ ಕಣ್ರಿ. ಆಹಾ, ಒಂದು ಒಳ್ಳೆ ರಿಫ್ರೆಶ್ ಆಗುತ್ತೆ, ಬದುಕಬೇಕು ಅನ್ನೋ ಛಲ ಬರುತ್ತೆ. ಅಭಿಷೇಕ್ ಬಚ್ಚನ್ ಅಂತ ಹೇಳಿದ ಕೂಡಲೇ ಎಷ್ಟೊಂದು ಜನಕ್ಕೆ ಅಮಿತಾಬ್ ಬಚ್ಚನ್ ಮಗ ಅಂತ ಬರುತ್ತೆ ಹೊರತು ಒಂದು ಒಳ್ಳೆ ಅದ್ಭುತ ನಟ ಅನ್ನೋದು ಯಾರು ಗುರುತಿಸಲೇ ಇಲ್ಲ. ತುಂಬ ಅಂಡರ್ ರೇಟೆಡ್ ಆ್ಯಕ್ಟರ್ ಕಣ್ರಿ ಇವರು. ಈ ಸಿನಿಮಾ ಒಂದು ಕಾಲ್ಪನಿಕ ಸ್ಟೋರಿ ಅಲ್ಲ, ಒಬ್ಬ ವ್ಯಕ್ತಿಯ ನಿಜವಾದ ಕತೆ. ಅರ್ಜುನ್ ಸಿನ್ ಅನ್ನೋ ವ್ಯಕ್ತಿಗೆ 32ನೇ ವಯಸ್ಸಿಗೆ ಅವರ ಕೆರಿಯರ್ ಪೀಕಲ್ಲಿ ಇರಬೇಕಾದ್ರೆ ಕ್ಯಾನ್ಸರ್ ಇದೆ, ಅದು ಮಲ್ಟಿಪಲ್ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ. ಅವರಿಗೆ ಡಾಕ್ಟರ್ ಹೇಳ್ತಾರೆ ಇನ್ನು 100 ಡೇಸ್ ಮಾತ್ರ ಇರೋದು ಅಂತ. ಅವಾಗ ಏನು ಮಾಡ್ತಾರೆ ಅನ್ನೋದೇ ಈ ಕತೆ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತಂದ್ರೆ ಅದಕ್ಕೆ ಅಭಿಷೇಕ್ ಬಚ್ಚನ್ ರೀ, ಒಂದು ಅದ್ಭುತ ನಟ. ಆ ಕ್ಯಾರೆಕ್ಟರಾಗಿ ಇನ್ವಾಲ್ವ್ ಆಗೋದು, ಆ ಕ್ಯಾರೆಕ್ಟರ್ನ ಪೋರ್ಟ್ರೇ ಮಾಡೋದಾಗಲಿ ಅಭಿಷೇಕ್ ಬಚ್ಚನ್ನೇ ಸಾಟಿ ಕಣ್ರಿ. ಜೊತೆಗೆ ಅಲ್ಲಿ ಬರೋ ಅವರ ಮಗಳ ಕ್ಯಾರೆಕ್ಟ್ರು, ಹಾಗೆ ಜೊತೆಲಿ ಬರೋ ಡಾಕ್ಟ್ರು, ಜೀವನಕ್ಕೆ ಧೈರ್ಯ ತುಂಬೋ ನರ್ಸು, ಇನ್ನೂ ಹಲವಾರು ಕ್ಯಾರೆಕ್ಟರ್ಗಳಿದೆ ಈ ಸಿನಿಮಾದಲ್ಲಿ. ಎಷ್ಟೊಂದು ಜನಕ್ಕೆ ಈ ಸಿನಿಮಾ ಸ್ಲೋ ಅನ್ಸ್ಬೋದು, ಆದರೆ ಕೊನೆಯ ತನಕ ನೋಡಿದ್ರೆ ನಿಜವಾದ ಲೈಫ್ನ ವ್ಯಾಲ್ಯೂ ಗೊತ್ತಾಗುತ್ತೆ ಕಣ್ರಿ. ಈ ಅರ್ಜುನ್ ಸೇನು 100 ದಿನದಲ್ಲಿ ಬದುಕ್ತಾನ ಇಲ್ಲ ಸಾಯ್ತಾನ ಅಥವಾ ಹೋರಾಡ್ತಾನ ಅನ್ನೋದೇ ಈ ಸಿನಿಮಾ ನೋಡಿ ನೀವು ತಿಳ್ಕೊಬೇಕು. ಎಲ್ಲ ಸಿನಿಮಾದಲ್ಲೂ ಪಾಸಿಟಿವ್ ಹಾಗೂ ನೆಗೆಟಿವ್ ಇದ್ದೇ ಇರುತ್ತೆ, ಆದರೆ ಈ ಸಿನಿಮಾದಲ್ಲಿ ನೆಗೆಟಿವ್ ಅಂತ ಹೇಳೋಕ್ಕಾಗಲ್ಲ ಕಣ್ರಿ. ಯಾಕಂತಂದರೆ ಈ ಸಿನಿಮಾನೇ ಒಂದು ಲೈಫು, ಒಬ್ಬರ ಲೈಫು ನೋಡಿ ಕಲ್ತ್ಕೊಂಡು ತಿಳ್ಕೊಬೇಕಾಗದ್ದು ತುಂಬ ಇದೆ. ಹಾಗಾಗಿ ಈ ಸಿನಿಮಾ ಪ್ರೈಮಲ್ಲಿದೆ, ಮಿಸ್ ಮಾಡಿದೆ ಇವತ್ತೇ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿ.